ಕಾಂಗ್ರೆಸ್ ಯಾವ ರೀತಿ ಮಾಡ್ತದೆ ನೋಡ್ಬೇಕು ಅದನ್ನು. ಅದಕ್ಕೊಂದು ಏನು ಈಗಂತೂ ತುರ್ತು ಮಾತ್ರ ದೇಶದ ಅರ್ಥವ್ಯವಸ್ಥೆ ಪೂರ್ತಿ ದಿವಾಳಿ ಇದ್ದ, ದುಡಿಯೋರಿಗೆ ಉದ್ಯೋಗ ಕೈಯಲ್ಲಿ ಉದ್ಯೋಗ ಇಲ್ಲ ಅಂದ ತಕ್ಷಣ ಅವ್ರು ನಾವು ಏನಾದರೂ ಒಂದು ಸ್ವಲ್ಪ ಸಹಾಯ ಮಾಡಬೇಕಾಗಿತ್ತು. ಆ ದೃಷ್ಟಿಯಿಂದ ಇದು ಯೋಗ್ಯ. ಮತ್ತು ಆ ದುಡ್ಡು ಇಲ್ಲೇ ತಿರುಗೋದ್ರಿಂದ ಈಗ ನೋಡ್ರಿ, ಯಾರೋ ಶ್ರೀಮಂತರು ಆ ದುಡ್ಡು ಸಂಗ್ರಹ ಮಾಡಿಕೊಂಡು ಯಾವುದೋ ಬ್ಯಾಂಕ್ನಲ್ಲೋ ಸ್ವಿಸ್ ಬ್ಯಾಂಕ್ನಲ್ಲೋ ಅಲ್ಲೂ ಇಲ್ಲೋ ಏನೋ ದುಡ್ಡಿಟ್ಟು ಬಂದರೆ, ಇಲ್ಲಿ ನಮ್ಮ ದುಡಿದಿಲ್ಲ ಅಂದರೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲಪ್ಪ ಅಂದರೆ ಏನು, ಅದೇ ಬಡವರಿಗಾಗಿ ದುಡ್ಡು ಇತ್ತಪ್ಪ ಅಂದ್ರೆ ಸ್ವಲ್ಪ ಬೇಕಾದಂಥದ್ದು ಇಲ್ಲಿ ಪದಾರ್ಥಗಳು ಕೊಂಡುಕೊಂಡು ಮೇಲೆ ಹೇಳುವಂಥ ಮಾತು ಇದನ್ನು ಖರೀದಿ ಮಾಡೋದ್ರಿಂದಾಗಿ ಉದ್ಯೋಗ ಸೃಷ್ಟಿ ಆಕ್ಕವ ಅನ್ನೋ ಸಾಮಾನ್ಯ ಒಂದು ವಾಸ್ತವದ ವಿಚಾರ. ಅಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಸ್ವಂತ ವರ್ಚಸ್ಸು ಅಷ್ಟಿಲ್ಲದೆ ಹೋದ್ರು ಈ ಗ್ಯಾರಂಟಿಗಳು ಅವ್ರ ಕೈ ಹಿಡಿಯುತ್ತೆ ಅಂತ ಹೇಳಿ ಮೋಸ್ಟ್ಲಿ ಹಿಡಿತದೆ ಗ್ಯಾರಂಟಿ. ಯಾಕಂತಂದ್ರೆ ಇಲ್ಲಿ ಪ್ರಿಯಾಂಕಾ ಅವರು ಮುಖ್ಯ ಅಲ್ಲ, ಪ್ರಿಯಾಂಕಾ ಅವರು ಹಿಂದಿನಂತ ಸತೀಶ್ ಅವರು ಮುಖ್ಯ ಅಲ್ಲ, ಇದು ಮುಖ್ಯ ಗ್ಯಾರಂಟಿ. ಯಾಕಂದರೆ ಬದುಕಿಗೆ ಇದು ನೆಲೆ ಕೊಡುವಂಥದ್ದು ಅಟ್ಲೀಸ್ಟ್ ಒಂದು 5 ವರ್ಷ ನಾವು ನೆಮ್ಮದಿ ಇರ್ತೀವಲ್ಲಪ್ಪ ಅಂತೇಳಿ. ಯಾಕಂದ್ರೆ ಈಗೇನಾಗಿತ್ತು ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ನಮಗೆ ಸಾರಾಯಿ ಒಂದು 500 ರೂಪಾಯಿ 1000 ರೂಪಾಯಿ ಕೊಟ್ಟು ಓಟ್ ಹಾಕುವಂಥ ಪ್ರಸಂಗ ಬಂದಿತ್ತು. ಅದಕ್ಕಿಂತ ಒಳ್ಳೇದಲ್ಲ ರೀ, ನಿರಂತರವಾಗಿ ನಮಗೆ ತಿಂಗಳ ಒಂದಿಷ್ಟು ದುಡ್ಡು ಬರ್ತದೆ, ನಿರಂತರವಾಗಿ ನಮಗೆ ಕಾಳು ಒಂದು ಸ್ವಲ್ಪ ಕೊಡೋದು ಕಡಿಮೆ ಆಗ್ತದೆ, ಅಕ್ಕಿ ಅಥವಾ ಇನ್ನೂರು ವಸ್ತುಗಳನ್ನು, ಮತ್ತು ನಿರಂತರವಾಗಿ ನಮ್ಮ ವಿದ್ಯುತ್ ಬಿಲ್ ಕಟ್ಟೋದು ಕಡಿಮೆ ಆಗ್ತದೆ. ಮತ್ತು ಯಾರಿಗೆ ಬೇಡಾಗಿದ್ರೆ ಅದು. ಹೀಗಾಗಿ ಈ ಗ್ಯಾರಂಟಿ ಇದ್ದಿದ್ದೆ ಮೋಸ್ಟ್ಲಿ ಪ್ರಿಯಾಂಕಾ ಅವ್ರ ಕೈ ಹಿಡಿತೈತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಜೊತೆಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಕಾಲದ ಅನಿವಾರ್ಯತೆ ಇಲ್ಲಿ ಅವ್ರ ಪಕ್ಷದಲ್ಲಿದ್ದಂಥ ಇನ್ನುಳಿದವರು ಸಹಿತ ಮತ್ತು ಇನ್ನು ಕಾಲಪಾಯ ಸತೀಶ್ ಅವರು ಬೆಳೆದಿದ್ದಾರೆ. ಮತ್ತು ಅವ್ರು ಹಿಡ್ಕೊಂಡು ಹೋಗೋಣ ವೈರತ್ವ ಮಾಡೋದ್ರಿಂದ ಏನಾಗೋದಿದೆ ಅಂತೇಳಿ ಅವರಲ್ಲೂ ಸಹಿತ ಒಗ್ಗಟ್ಟು ತೋರಿಸ್ಲಿಕ್ಕೆ ಹಚ್ಚಿದ್ದಾರೆ. ಮತ್ತು ಕಾಂಗ್ರೆಸ್ಸಿಗರು ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಅವ್ರಿಗೂ ಈ ಒಂದು 10 ವರ್ಷಗಳಿಂದ ಅಧಿಕಾರ ಕಳ್ಕೊಂಡು ಹುಚ್ಚದ್ದಂಗೆ ಆಗಿಬಿಟ್ಟದು ಅವ್ರಿಗೂ. ಮತ್ತು ಯಾವ ಹಾದಿಯಲ್ಲಿ ಹೋಗೋಣಪ್ಪ ನಾವು ಅಂತ. ಯಾಕೆ ಮೋದಿ ಅವರು ಇರುವವರೆಗೆ, ಅವರು ಬಲಿಷ್ಠರು ಇರುವವರೆಗೆ ನಮಗೆ ಯಾವುದೇ ಅಧಿಕಾರ ಸಿಗೋದಿಲ್ಲ, ಉಳಿಗಾಲ ಇಲ್ಲ. ಮತ್ತೇನಾದರೂ ಭಾಳ ನಾವೇನಾದರೂ ಇದು ಮಾಡಲಿಕ್ಕಿದ್ರೆ IT CBI ED ತಂದು ಪ್ರಯೋಗ ಮಾಡಿದರೆ ಏನು ಮಾಡೋದು ಅನ್ನೋದು ಭಯನೂ ಒಳಗೆ ಕಾಣಲಿಕ್ಕೆ. ಅದಕ್ಕಾಗಿ ಹೊಸ ಪರಿವರ್ತನೆ ಮಾಡಲಿಕ್ಕೆ ಬೆಳಲಿಕ್ಕಿದ್ದಾರೆ ಜನಕ್ಕೂ ಗ್ಯಾರಂಟಿ ಬೇಕಾಗಿದೆ. ಮತ್ತು ಈ ನಾಯಕರಿಗೇನು ಈ ED ಭಯ ಮತ್ತು CBI ಭಯ, IT ಭಯ ನಮ್ಮನ್ನು ಮುಕ್ತ ಮಾಡಪ್ಪ ಇದರಿಂದ. ಈ ಬಾರಿ ಅಣ್ಣಾ ಸಾಹೇಬ್ ಜೊಲ್ಲೆರವರ ಗೆಲುವಿನ ಪರ್ಸೆಂಟೇಜ್ ಅಥವಾ ಶೇಕಡಾವಾರು ಎಷ್ಟು ಇರಬಹುದು ಅವ್ರಿಗೆ ಅಂತ, ಅಥವಾ ಇನ್ನೂ ಅದು ಇಷ್ಟ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಬಟ್ ಅಲ್ಲಿ ವಾತಾವರಣದ ಮೇಲೆ, ಜನ ಮಾತಾಡೋದ್ರ ಮೇಲೆ ಈ ಥರ ಜೊಲ್ಲೆ ಅವರು ಸ್ವಲ್ಪ ಹಿಂದೆ ಮನೆಗೆ ಹೋಗ್ತಾರೆ ಇನ್ನೂ ಅನ್ನೋ ಹಂಗೆ ಅನ್ಸ್ಲಿಕ್ಕತ್ತದ ಡೇ ಟು ಡೇ. ಆದರೆ ಜೊಲ್ಲೆ ಅವ್ರಿಗೆ ಇನ್ನೇನು ಮಾಡ್ಲಿಕ್ಕೆ ಇತ್ತಿದ್ದಾರೆ ಅನ್ನೋದು ಇನ್ನೂ ಸ್ಪಷ್ಟ ಆಗ್ತಾಯಿಲ್ಲ. ಬಟ್ ಕೆಲವು ಸುದ್ದಿ ಮಾಧ್ಯಮಗಳ ಮೂಲಗಳ ಪ್ರಕಾರ ಅವರು ಸಹಿತ ಪ್ರತಿ ಮನೆಗೆ ಪ್ರತಿ ಜನರಿಗೆ ಹೋಗಿ ಮುಟ್ಟುವಂಥ ಒಂದು ಗುಪ್ತಗಾಮಿನಿಯಾಗಿ ಹರಿತಾ ಇದ್ದಾರೆ ಅಂತ ಒಂದು ಕೆಲವು ಸುದ್ದಿಗಳು ಬರ್ತಾ ಇದ್ದಾವೆ. ಅದರಿಂದಾಗೆ ಜೊಲ್ಲೆ ಅವರು ಸುಲಭವಾಗಿ ತಮ್ಮ ಸೀಟನ್ನು ಬಿಟ್ಟುಕೊಳ್ಳೋದಿಲ್ಲ ಅನ್ನುವಂಥ ಒಂದು ವಾದ ಮಾಡೋರಿದ್ದಾರೆ. ಮತ್ತು ಅವರ ಮೇಲೆ ಮತ್ತು ಮೋದಿಯವ್ರ ಮೇಲೆ ಒಂದು ಅಂಧಭಕ್ತಿನಿಟ್ಟಂಥ ಜನರು ಅದಾರ, ಮುಖ್ಯವಾಗಿ ಮೋದಿಯವ್ರ ಮೇಲೆ. ಅವ್ರನ್ನ ಬದಲು ಮಾಡೋದ್ರ ಸುಲಭ ಇಲ್ಲ. ಮೆಂಟಲಿ ಅವರು ಇಲ್ಲ, ಏನೋ ಆದರೂ ಅವ್ರು ಒಳ್ಳೆಯವ್ರು ಇದ್ದಾರಪ್ಪ ಅನ್ನೋದು ಭಾವ ಅವರಲ್ಲಿಲ್ಲ. ಹೀಗಾಗಿ ಜೊಲ್ಲೆ ಅವ್ರದ್ದು ಇನ್ನೂ ಅಷ್ಟು ಪೂರ್ತಿ ಭರವಸೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಮುಂದಿದ್ದಾರಪ್ಪ ಅಂತ ಇಷ್ಟು ಮಾತ್ರ ಹೇಳ್ಬೋದು ಈಗಿನ ಮಟ್ಟಿಗೆ. ಇದೇ ಉಳಿಬೋದು ಮುಂದೆ ಟೆಂಪೋ. ಯಾಕಪ್ಪ ಅಂದ್ರೆ ಈಗ ಒಮ್ಮೆ ಮುಂದೆ ಹೋದರೆ ಮನುಷ್ಯ ಮೋಸ್ಟ್ಲಿ ಹಿಂದೆ ಸರಿಯುವಂಥ ಭಾಳಷ್ಟು ಕಡಿಮೆ ಇರ್ತದೆ, ರಿಸಲ್ಟ್ ಬದಲಾವಣೆ ಆಗೋದು ಭಾಳ ಕಷ್ಟ ಇರ್ತದೆ. ಆ ದೃಷ್ಟಿ ಇಟ್ಕೊಂಡು ನೋಡಿದಾಗ ಸ್ವಲ್ಪ ಜಾರಕಿಹೊಳಿ ಅವರಿಗೆ ಪ್ಲಸ್ ಪಾಯಿಂಟ್ಗಳು ಆಗ್ತಾ ಇದ್ದಾವೆ ಅಂತ ಅನಿಸ್ತಾ ಇರ್ತದೆ. ಓಕೆ, ಇವಾಗ ಅಣ್ಣಾ ಸಾಹೇಬ್ ಜೊಲ್ಲೆರವರ ಗೆಲುವಿನ ಒಂದು ನಿರೀಕ್ಷೆ ಕಡಿಮೆ ಅಂತ ಹೇಳ್ತಿದ್ದೀರಾ, ಜೊತೆಗೆ ಗ್ಯಾರಂಟಿಗಳ ಒಂದು ಪ್ರಭಾವ ಜಾಸ್ತಿ ಆಗಿರುತ್ತೆ ಅಂತ. ಕೇವಲ ಚಿಕ್ಕೋಡಿ ಕ್ಷೇತ್ರಕ್ಕೆ ಮಾತ್ರ ಅನ್ವಯ ಆಗುತ್ತಾ ಅಥವಾ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕ್ಷೇತ್ರವೂ ಅನ್ವಯ ಆಗುವಂಥದ್ದು? ಹಾಗಾದ್ರೆ ಬಿಜೆಪಿ ಒಟ್ಟಾರೆ ಎಷ್ಟು ಗೆಲ್ಲಬಹುದು ನಮ್ಮ ರಾಜ್ಯದಲ್ಲಿ? ಇಲ್ಲ, ಈಗಾಗಲೇ ಸರ್ವೆಗಳು ಸಹಿತ ತೋರಿಸ್ತಾ ಇದ್ದಾವೆ. ಮ್ಯಾಕ್ಸಿಮಮ್ ಅಂದ್ರೆ 10ರಿಂದ 15ರವರೆಗೆ ಮಾತ್ರ ಗೆಲ್ಬೋದು, ಅದನ್ನು ದಾಟಲಿಕ್ಕಿಲ್ಲ ಅನ್ನುವಂಥ ಒಂದು ಮಾತು. ಆದರೆ ಇನ್ನೂ ಅದು ಕಡಿಮೆ ಆಗ್ಬೋದು ಅನ್ನೋಂಥ ಮಾತುಗಳಿದ್ದಾವೆ. ಯಾಕೆಂತಂದರೆ ಸಹಜವಾಗಿ ಪ್ರಭಾವ ಆಗ್ತದೆ ಜನಕ್ಕೆ, ಆಜುಬಾಜು ಇದ್ದವ್ರಿಗೆ. ಈಗ ಬಾಜು ಒಂದು ಹಳ್ಳಿ ಅವಾಗ ಎಲ್ಲ ಫ್ರೀ ಇರೋ ಮುಂದೆ ನಮ್ಮ ಹಳ್ಳಿ ಅವಾಗ ಏನೂ ಇಲ್ಲ ಅಂದಾಗ ಸಹಜವಾಗಿ ಅವರು ಏನು ಮಾಡಿದರು ಅಂತೇಳಿ ಹೋಗ್ತಾರೆ, ಅದು ಮಾಡಿದ್ದು ಅವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಿಂಗೆ ಒಂದರಿಂದ ಅವ್ರ ಪ್ರಭಾವ ಆಗೋದು ಹೋಗ್ತದೆ. ಅದು ಅದು ನೀವು ಒಂದು ಮೀಡಿಯಾದಲ್ಲಿ ಅದನ್ನು ಪ್ರಚಾರ ಭಾಳ ಮಾಡದೇ ಹೋಗಿರ್ಬೋದು, ಬಟ್ ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಹೋಗುವಂಥ ಮಾತುಗಳು ಆದಷ್ಟು ಜಲ್ದಿ ಹೋಗಿಬಿಟ್ಟಿರ್ತಾವ್ರಿ ಯಾವಾಗ. ಓಕೆ ಸರ್, ಇವಾಗ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆದ್ರೆ ಅವರ ಒಂದು ಕರಿಯರ್ ಯಾವ ರೀತಿಯಾಗಿ ಬೂಸ್ಟಪ್ ಆಗುತ್ತೆ ಅಥವಾ ಯಾವ ರೀತಿ ಕಿಕ್ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಅನ್ಸುತ್ತೆ? ಏನು ಸಹಜ ಅದ ರೀ, ಒಬ್ಬ ಸಣ್ಣ ವಯಸ್ಸಿನ ಯುವತಿ ಇದ್ದಾರೆ, ಅವ್ರು ಏನಾದರೂ ಗೆದ್ರಪ್ಪ ಸಹಜವಾಗಿ ಬೆಳೆಯುವಂಥ ಅವಕಾಶ ಸಾಕಷ್ಟು ಅದಾವ. ಮತ್ತು ಅದ್ರ ಜೊತೆಗೆ ಅವ್ರ ಮುಂದೆ ನಡೆದುಕೊಳ್ಳೋದ್ರ ಮೇಲೆ
ಅವರ ವರ್ಕ್ ಮಾಡೋದ್ರಲ್ಲಿ ಗೌರ್ನೆನ್ಸ್ ಕೊಡೋದ್ರ ಮೇಲೂ ಕಾರಣ ಆಗ್ತದೆ. ಮತ್ತು ಮುಸ್ಲಿಂ ಅವ್ರನ್ನ